AISF ಆಲ್ ಇಂಡಿಯಾ ಸ್ಟೂಡೆಂಟ್ ಫೆಡರೇಷನ್ ಬೆಂಗಳೂರು ಜಿಲ್ಲಾ ಅಧ್ಯಕ್ಷ. ನಮ್ಮೆಲ್ಲರಿಗೂ ತಿಳಿದಿರುವಂತೆ ಬೆಂಗಳೂರು ನಗರದ ಸ್ವತಂತ್ರ ಪಾಳ್ಯ ಶ್ರೀರಾಮಪುರ ಪ್ರದೇಶದಲ್ಲಿ 20 ವರ್ಷದ ಫಾರ್ಮಸಿ ವಿದ್ಯಾರ್ಥಿನಿ ಯಾಮಿನಿ ಪ್ರಿಯಾ ಅವರು ನಿರಂತರ ಕಿರುಕುಳ ಮತ್ತು ಹಿಂಬಾಲಿಕೆಯನ್ನು ತಿರಸ್ಕರಿಸಿದ ನಂತರ ಕ್ರೂರವಾಗಿ ಹತ್ಯೆಗೆ ಒಳಗಾದ ಘಟನೆ ಇಡೀ ಮನುಷ್ಯ ಕುಲವೇ ತಲೆ ತಗ್ಗಿಸುವಂತಹ ಒಂದು ಸಂಗತಿಯಾಗಿದೆ. 2025 ಅಕ್ಟೋಬರ್ 16ರಂದು ಮಂತ್ರಿಮಾಲ್ ಹತ್ತಿರದ ರೈಲು ಹಳಿಗಳ ಹಿಂದೆ ಯಾಮಿನಿ ಪ್ರಿಯಾ ಅವರ ಶವ ಪತ್ತೆಯಾಗಿರುವುದನ್ನು ನಾವು ಎಲ್ಲರೂ ಗಮನಿಸಿದ್ದೇವೆ. ಅವರ ಹಳೆಯ ನೆರೆಹೊರೆಯನಾದ ವಿಘ್ನೇಶ್ ಅಲಿಯಾಸ್ ಸಂಜಯ್ ಅವರು ಅವರ ಮೇಲೆ ನಿರಂತರವಾಗಿ ಹಿಂಬಾಲಿಕೆ ಮತ್ತು ಒತ್ತಡ ಹೇರಿದ್ದು ಮದುವೆಗಾಗಿ ಬಲವಂತಪಡಿಸುತ್ತಿದ್ದರು. ಇದನ್ನು ತಡೆಯಲು ಹಿಂದೆ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಲಾಗಿತ್ತು. ಶ್ರೀರಾಮಪುರ ಪೊಲೀಸ್ ಠಾಣೆಯಲ್ಲಿ ಯಾಮಿನಿ ಪ್ರಿಯಾ ನೀಡಿದ ದೂರು ನಂತರ ಆರೋಪಿ ವಿಘ್ನೇಶ್ ಅವರು ಇನ್ನು ಮುಂದೆ ಕಿರುಕುಳ ನೀಡುವುದಿಲ್ಲ ಎಂದು ಬರೆದು ಕೊಟ್ಟರೂ ಸಹ ಹಿಂಸಾತ್ಮಕ ವರ್ತನೆ ಮುಂದುವರೆದಿತ್ತು. ಈ ಹಿನ್ನೆಲೆಯಲ್ಲಿ AISF ಆಲ್ ಇಂಡಿಯಾ ಸ್ಟೂಡೆಂಟ್ ಫೆಡರೇಷನ್ ಸರ್ಕಾರದ ಮುಂದೆ ಕೆಲವು ಬೇಡಿಕೆಗಳನ್ನು ಇಡುತ್ತೇವೆ. ಮಹಿಳೆಯರ ಮೇಲಿನ ಅಪರಾಧಗಳ ವೇಗದ ವಿಚಾರಣೆಗೆ ರಾಜ್ಯ ಸರ್ಕಾರದ 2023ರ ಮಾರ್ಗಸೂಚಿಯಡಿ ವಿಶೇಷ ವೇಗದ ನ್ಯಾಯಾಲಯವನ್ನು ಸ್ಥಾಪಿಸಿ ವಿಘ್ನೇಶ್ ಮತ್ತು ಅವರ ಸಹಾಯಕರ ವಿರುದ್ಧ ತಕ್ಷಣವೇ ವಿಚಾರಣೆ ಮತ್ತು ಭಾರತೀಯ ನ್ಯಾಯ ಸಂಹಿತೆ BNS ಅಡಿಯಲ್ಲಿ ಗರಿಷ್ಠ ಶಿಕ್ಷೆ ವಿಧಿಸಬೇಕು. ಶ್ರೀರಾಮಪುರ ಪೊಲೀಸರ ನಿರ್ಲಕ್ಷ್ಯತೆ ಕುರಿತು ನ್ಯಾಯಾಂಗ ತನಿಖೆ ನಡೆಸಬೇಕು. ಮುಂಚೆ ಸಲ್ಲಿಸಲಾದ ಹಿಂಬಾಲಿಕೆ ಹಾಗೂ ಕಿರುಕುಳ ದೂರುಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳದ ಕಾರಣ ಈ ಘಟನೆಗೆ ಅವರು ಹೊಣೆಗಾರರಾಗಿದ್ದಾರೆ. ಹಿಂಬಾಲಿಕೆ ಟಾಕಿಂಗ್ ವಿರೋಧಿ ಕಾನೂನು ಬಲಪಡಿಸಬೇಕು. ಇಂತಹ ಕೃತ್ಯಗಳ ಜಾಮೀನಿಗೆ ಸಿಗದ ಗುರುತಿಸಲ್ಪಟ್ಟ ಕಾನೂನು ಅಪರಾಧವಾಗಿ ಘೋಷಿಸಿ ಆರೋಪಿಗಳ ಮೇಲೆ ಪ್ರಮಾಣ ಭಾರ ಹಾಕುವ ಕಾನೂನು ತಿದ್ದುಗಳನ್ನು ತರಬೇಕು. ವಿದ್ಯಾರ್ಥಿನಿಯರ ಸುರಕ್ಷತೆಗಾಗಿ ಮಹಿಳಾ ಸಹಾಯ ಘಟಕಗಳು, ವುಮೆನ್ಸ್ ಸೇಫ್ಟಿ ಸೆಲ್ಸ್ ಪ್ರತಿಯೊಂದು ಬೆಂಗಳೂರಿನಲ್ಲಿ ಕಾಲೇಜಿನ ಆವರಣದಲ್ಲಿ ಸ್ಥಾಪಿಸಿ ಸಲಹಾ ಸೇವೆ ಮತ್ತು ಕಾನೂನು ಸಹಾಯ, ಪೊಲೀಸ್ ಸಹಕಾರ ವ್ಯವಸ್ಥೆ ಇರಬೇಕು. ಬೆಂಗಳೂರು ನಗರದಲ್ಲಿ ವಿದ್ಯಾರ್ಥಿನಿಯರು ಮತ್ತು ಮಹಿಳೆಯರ ಮೇಲೆ ನಡೆಯುತ್ತಿರುವ ನಿರಂತರ ದೌರ್ಜನ್ಯ, ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳನ್ನು ಖಂಡಿಸಿ ವಿದ್ಯಾರ್ಥಿನಿಯರ ಮತ್ತು ಮಹಿಳೆಯರ ಸುರಕ್ಷತೆ ಹಾಗೂ ಪ್ರಕರಣ ಸಂಭವಿಸುವ ಮೊದಲು ಅವುಗಳನ್ನು ತಡೆಗಟ್ಟಲು ಪರಿಣಾಮಕಾರಿಯಾದ ಕ್ರಮಗಳನ್ನು ಪೊಲೀಸ್ ಇಲಾಖೆ ರೂಪಿಸಲು ಒತ್ತಾಯಿಸಿ ದಿನಾಂಕ 25/10/2025 ಶನಿವಾರ ಮಧ್ಯಾಹ್ನ 1 ಗಂಟೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು, ಸದರಿ ಪ್ರತಿಭಟನೆಯಲ್ಲಿ ತಾವೆಲ್ಲರೂ ಭಾಗವಹಿಸುತ್ತೀರಿ ಎಂದು ಭಾವಿಸುತ್ತಾ ನಿಮ್ಮ ನಿರೀಕ್ಷೆಯಲ್ಲಿ AISF ಬೆಂಗಳೂರು ಜಿಲ್ಲಾ ಮಂಡಳಿ